ಸನ್ಮಾನ್ಯ ವಿಜೇಂದ್ರ ಅವ್ರಿಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛಪಡ್ತೀನಿ. ನಾವು ವಿಧಾನಸೌಧ ಇದರಲ್ಲಿ ಕೃಷ್ಣಾದಲ್ಲಿ ಹೋಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ಯಡಿಯೂರಪ್ಪನವ್ರು ಮಾತು ಹೇಳ್ತಾರೆ, ಸ್ವಲ್ಪ ವಿಜೇಂದ್ರನ ಹತ್ರ ಮಾತಾಡಯ್ಯ ನೀನು ಅಂದರು. ಅದೆಲ್ಲ ಪಕ್ಕದಲ್ಲಿ ಒಂದು ಆ ಕೃಷ್ಣ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ರೂಮ್ ಇದೆ ಸರ್. ಅದು ನಾನು ಯಾವಾಗಲೂ ಹೋಗಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಹೋಗಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೋಗಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕರ್ಕೊಂಡೋದ್ರು ಆ ರೂಮ್ಗೆ. ಅದ್ಯಾವುದೋ ಒಂದು ಇಂಡಸ್ಟ್ರಿ ಇದನ್ನು ತೆಗೆದಿಟ್ರು. ವಿಜೇಂದ್ರನ ಮರ್ತುಬಿಟ್ಟಿದ್ಯಾ ಅಂತ ಕಾಣಿಸ್ತದೆ. ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಮುಂದೆ ಬೆಳೆಯೋರು ನೀವೆಲ್ಲ ನಾಯಕರಾಗವರು. ಈ ರಾಜ್ಯದ ಜನಕ್ಕೆ ನೀವೇನು ನುಡಿತೀರಾ ಅದರಂತೆ ನಡಿಬೇಕು. ನಿಮ್ಮ ಮೇಲೆ ಜನಗಳಿಗೆ ವಿಶ್ವಾಸ ಬರಬೇಕು ಅಂತಂದರೆ ನೀವೇನು ಮಾತಾಡ್ತೀರಾ ಅದನ್ನು ಅನುಷ್ಠಾನ ಮಾಡಬೇಕು. ಹಿಂದೆ ಮಾಡೋದೊಂದು, ಮುಂದೆ ಮಾತಾಡೋದೊಂದು. ಜನ ನಂಬಲ್ಲ ನಿಮ್ಮನ್ನ. ವಿಜೇಂದ್ರನ ನಾನು ಕರ್ಕೊಂಡೋಗಿ 5,000 ಎಕರೆ ಅದು ಯಾವುದೋ ಒಂದು ಏರೋನಾಟಿಕಲ್ ಕಂಪ್ನಿ ಅವ್ರು ಏನೋ ಮಾಡ್ಲಿಕ್ಕೆ ಬರ್ತಾರೆ. ಆ ಪಾರ್ಟ್ಸ್ಗಳನ್ನ ಆ ಏರೋಪ್ಲೇನ್ಗೆ ಆಗಬೇಕಾದಂಥ ಪಾರ್ಟ್ಸ್ಗಳು ತಯಾರು ಮಾಡೋಕ್ಕೆ 5,000 ಎಕರೆನ ಕೇಳ್ತಾ ಇದ್ದಾರೆ. ದಯಮಾಡಿ ಯಾರು ಏನು ಗಲಾಟೆ ಮಾಡಬೇಡ್ರಪ್ಪ, ಒಳ್ಳೆ ನಾವು ಅದಕ್ಕೆ ಅವ್ರಿಗೆ ಬೆಲೆ ಕೊಡ್ತೀನಿ ಅಂತ ಯಾರ್ಯಾರಿದ್ರು ಅಂತ ಹೇಳ ವಿಜೇಂದ್ರನ. ಅವತ್ತು ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ರುದ್ರೇಶಣ್ಣ ಅವರಿದ್ದರು, KRIDL ಅವತ್ತು ಅಧ್ಯಕ್ಷರು. ಆಮೇಲೆ ಅವ್ರು ನಮ್ಮ ಅವರ ಬೀಗರ ಸೆಟಗರ ಮುನ್ಸ್ವಾಮಣ್ಣ, ಅವ್ರ ಹೆಸರು ಮರುಸ್ವಾಮಣ್ಣನೂ ಇದ್ರು. ಆತ್ಮಾವಲೋಕನ ಮಾಡ್ಕೋ ವಿಜೇಂದ್ರಣ್ಣ. ಪ್ರಾಯಶ್ಚಿತ್ತ ಯಾತ್ರೆ ಬೇಡ ವಿಜೇಂದ್ರಣ್ಣ. ಮಾಡಾಗಿದ್ರೆ ಮಾಡು. ಪ್ರಾಯಶ್ಚಿತ್ತಕ್ಕೆ ನಿಮ್ಮ ಮಾಡಿರೋ ಪಾಪಕ್ಕೆ ನೀವು ಪ್ರಾಯಶ್ಚಿತ್ತವಾಗಿ ನೀವು ಮಾಡಲೇಬೇಕು. ನಮ್ದೇನದಕ್ಕೆ ತಕರಾರಿಲ್ಲ. ಇವೆಲ್ಲ ನಿಮ್ಮ ಪಾಪದ ಕೂಸ್ಗಳು. ಸೈನ್ ಹಾಕಿಲ್ಲ ಅಂದ್ರೂ ನಮ್ಮ ಮಾಜಿ ನಾಯಕರು ಕುಮಾರಸ್ವಾಮಿ ಅವರು ಅವ್ರು ಸೈನ್ ತೋರಿಸ್ತೀವಿ ವಿಧಾನಸೌಧದಲ್ಲಿ. ಎಷ್ಟು ಸೈನ್ ಹಾಕವ್ರೆ, ಎಷ್ಟೆಷ್ಟು ಮೀಟಿಂಗ್ ಮಾಡವ್ರೆ. ಯಾರ ಕೇಳಿದ್ರ ನಿಮ್ಮನ್ನ ಹೋಗಿ ನಮ್ಮನ್ನ ಬಿಡದಿ ಟೌನ್ಶಿಪ್ ಮಾಡ್ಕೊಳ್ಳಿ ಅಂತ ಬಿಡದಿಯವರಾಗಲಿ, ಆ ನಂದಗುಡಿಯವರಾಗಲಿ, ಸಾತ್ನೂರವರಾಗಲಿ ಯಾರಾದರೂ ಹೋಗಿದ್ರ ನಿಮ್ಮ ಹತ್ರ ಬಂದಿದ್ರ ಅರ್ಜಿ ಹಿಡ್ಕೊಂಡು ಮಾಡಿಕೊಡಿ ಅಂತ? ಅಷ್ಟೊತ್ತಿಗೆ ಬಸವರಾಜ ಬೊಮ್ಮಾಯಿ ಬಂದು ಯಡಿಯೂರಪ್ಪನವ್ರಿಗೆ ಕೊಕ್ಕಂದರು. ಅವ್ರು ಹೋದ್ರು. ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಗೆ ಕೊಟ್ಟರೆ ಹ್ಯಾಂಡ್ ಓವರ್ ಮಾಡಿದ್ರು. ಕೊಕ್ಕಂದಕ್ಕೆ ಅವ್ರು ಹೋಗ್ಬೇಕಲ್ಲ. ಅವರಲ್ಲಿ ಕೊಕ್ಕಾಟ ಚೆನ್ನಾಗಿ ನಡೀತದೆ, ಖೋಖೋ ಆಟ ಚೆನ್ನಾಗಿ ನಡೀತದೆ. ಮೊದಲು ಯಡಿಯೂರಪ್ಪನವ್ರಿಗೆ ಕೊಕ್ಕಂದ್ರು, ಸದಾನಂದ ಗೌಡರು ಕೊಟ್ಟರು. ಸದಾನಂದ ಗೌಡರಿಗೆ ಇವ್ರು ಬಂದು ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು. ಈಗ 20ರಲ್ಲಿ ಬಸವರಾಜ ಬೊಮ್ಮಾಯಿ ಬಂದು ಕೊಕ್ಕಂದ್ರು. ಇವ್ರು ಹೋದ್ರು, ಅವ್ರು ಬಂದರು. ಅವರು ಕೂಡ ಪಾಪ ಬೊಮ್ಮಾಯಿ ಅವರು ಇದನ್ನು ನವನಗರ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅವ್ರ ಬಡ್ಜೆಟ್ನಲ್ಲಿ ಮಂಡನೆ ಮಾಡೋರು. ಕೊಡ್ತೀವಿ ನಿಮಗೆ ದಾಖಲಾತಿನ. ಎಲ್ರಿಗೂ ಈ ಬಿಡದಿ ಟೌನ್ಶಿಪ್ ಮೇಲೆ ದೌರ್ಜನ್ಯ. ಸದಾನಂದ ಗೌಡರು ಬರ್ತಾರೆ, ಇದನ್ನ ಪೈಲಟ್ ಪ್ರಾಜೆಕ್ಟ್ ಮಾಡೋಣ, ಬಾಕಿದೆಲ್ಲ ಡ್ರಾಪ್ ಮಾಡಿ ಅಂತ ಸದಾನಂದ ಗೌಡರು ಬಿಡದಿನೇ ಪೈಲಟ್ ಪ್ರಾಜೆಕ್ಟ್ ತಗೊಂಡು ಬಾಕಿದೆಲ್ಲ ಡ್ರಾಪ್ ಮಾಡ್ತಾರೆ. ನಂತರ ಇವ್ರು ಬರ್ತಾರೆ ಜಗದೀಶ್ ಶೆಟ್ಟರು, ಇಲ್ಲ ಇದನ್ನು ಮುಂದುವರಿಸಬೇಕು, ಇದರಿಂದ ಏನಾದ್ರು ಅನುಕೂಲ ಆಗ್ತದೆ, ಒತ್ತಡ ಜಾಸ್ತಿ ಆಗ್ಬಿಡೈತೆ ಬೆಂಗಳೂರಿನಲ್ಲಿ, ಕಡಿಮೆ ಮಾಡಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಯಡಿಯೂರಪ್ಪನವ್ರು 20ಕ್ಕೆ ಬರ್ತಾರೆ. ನಾವೆಲ್ಲ ರೈತರು. ಸನ್ಮಾನ್ಯ ವಿಜೇಂದ್ರ ಅವ್ರಿಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛಪಡ್ತೀನಿ. ನಾವು ವಿಧಾನಸೌಧ ಇದರಲ್ಲಿ ಕೃಷ್ಣಾದಲ್ಲಿ ಹೋಗಿ ವಿಜೇಂದ್ರ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ಯಡಿಯೂರಪ್ಪನವ್ರು ಮಾತು ಹೇಳ್ತಾರೆ, ಸ್ವಲ್ಪ ವಿಜೇಂದ್ರನ ಹತ್ರ ಮಾತಾಡಯ್ಯ ನೀನು ಅಂದರು. ಅದೆಲ್ಲ ಪಕ್ಕದಲ್ಲಿ ಒಂದು ಆ ಕೃಷ್ಣ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ರೂಮ್ ಇದೆ ಸರ್. ಅದು ನಾನು ಯಾವಾಗಲೂ ಹೋಗಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಹೋಗಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೋಗಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕರ್ಕೊಂಡೋದ್ರು ಆ ರೂಮ್ಗೆ. ಅದ್ಯಾವುದೋ ಒಂದು ಇಂಡಸ್ಟ್ರಿ ಇದನ್ನು ತೆಗೆದಿಟ್ರು. ವಿಜೇಂದ್ರನ ಮರ್ತುಬಿಟ್ಟಿದ್ಯಾ ಅಂತ ಕಾಣಿಸ್ತದೆ. ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಮುಂದೆ ಬೆಳೆಯೋರು ನೀವೆಲ್ಲ ನಾಯಕರಾಗವರು. ಈ ರಾಜ್ಯದ ಜನಕ್ಕೆ ನೀವೇನು ನುಡಿತೀರಾ ಅದರಂತೆ ನಡಿಬೇಕು. ನಿಮ್ಮ ಮೇಲೆ ಜನಗಳಿಗೆ ವಿಶ್ವಾಸ ಬರಬೇಕು ಅಂತಂದರೆ ನೀವೇನು ಮಾತಾಡ್ತೀರಾ ಅದನ್ನು ಅನುಷ್ಠಾನ ಮಾಡಬೇಕು. ಹಿಂದೆ ಮಾಡೋದೊಂದು, ಮುಂದೆ ಮಾತಾಡೋದೊಂದು. ಜನ ನಂಬಲ್ಲ ನಿಮ್ಮನ್ನ. ವಿಜೇಂದ್ರನ ನಾನು ಕರ್ಕೊಂಡೋಗಿ 5,000 ಎಕರೆ ಅದು ಯಾವುದೋ ಒಂದು ಏರೋನಾಟಿಕಲ್ ಕಂಪ್ನಿ ಅವ್ರು ಏನೋ ಮಾಡ್ಲಿಕ್ಕೆ ಬರ್ತಾರೆ. ಆ ಪಾರ್ಟ್ಸ್ಗಳನ್ನ ಆ ಏರೋಪ್ಲೇನ್ಗೆ ಆಗಬೇಕಾದಂಥ ಪಾರ್ಟ್ಸ್ಗಳು ತಯಾರು ಮಾಡೋಕ್ಕೆ 5,000 ಎಕರೆನ ಕೇಳ್ತಾ ಇದ್ದಾರೆ. ದಯಮಾಡಿ ಯಾರು ಏನು ಗಲಾಟೆ ಮಾಡಬೇಡ್ರಪ್ಪ, ಒಳ್ಳೆ ನಾವು ಅದಕ್ಕೆ ಅವ್ರಿಗೆ ಬೆಲೆ ಕೊಡ್ತೀನಿ ಅಂತ ಯಾರ್ಯಾರಿದ್ರು ಅಂತ ಹೇಳ ವಿಜೇಂದ್ರನ. ಅವತ್ತು ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ರುದ್ರೇಶಣ್ಣ ಅವರಿದ್ದರು, KRIDL ಅವತ್ತು ಅಧ್ಯಕ್ಷರು. ಆಮೇಲೆ ಅವ್ರು ನಮ್ಮ ಅವರ ಬೀಗರ ಸೆಟಗರ ಮುನ್ಸ್ವಾಮಣ್ಣ, ಅವ್ರ ಹೆಸರು ಮರುಸ್ವಾಮಣ್ಣನೂ ಇದ್ರು. ಆತ್ಮಾವಲೋಕನ ಮಾಡ್ಕೋ ವಿಜೇಂದ್ರಣ್ಣ. ಪ್ರಾಯಶ್ಚಿತ್ತ ಯಾತ್ರೆ ಬೇಡ ವಿಜೇಂದ್ರಣ್ಣ. ಮಾಡಾಗಿದ್ರೆ ಮಾಡು. ಪ್ರಾಯಶ್ಚಿತ್ತಕ್ಕೆ ನಿಮ್ಮ ಮಾಡಿರೋ ಪಾಪಕ್ಕೆ ನೀವು ಪ್ರಾಯಶ್ಚಿತ್ತವಾಗಿ ನೀವು ಮಾಡಲೇಬೇಕು. ನಮ್ದೇನದಕ್ಕೆ ತಕರಾರಿಲ್ಲ. ಇವೆಲ್ಲ ನಿಮ್ಮ ಪಾಪದ ಕೂಸ್ಗಳು. ಸೈನ್ ಹಾಕಿಲ್ಲ ಅಂದ್ರೂ ನಮ್ಮ ಮಾಜಿ ನಾಯಕರು ಕುಮಾರಸ್ವಾಮಿ ಅವರು ಅವ್ರು ಸೈನ್ ತೋರಿಸ್ತೀವಿ ವಿಧಾನಸೌಧದಲ್ಲಿ. ಎಷ್ಟು ಸೈನ್ ಹಾಕವ್ರೆ, ಎಷ್ಟೆಷ್ಟು ಮೀಟಿಂಗ್ ಮಾಡವ್ರೆ. ಯಾರ ಕೇಳಿದ್ರ ನಿಮ್ಮನ್ನ ಹೋಗಿ ನಮ್ಮನ್ನ ಬಿಡದಿ ಟೌನ್ಶಿಪ್ ಮಾಡ್ಕೊಳ್ಳಿ ಅಂತ ಬಿಡದಿಯವರಾಗಲಿ, ಆ ನಂದಗುಡಿಯವರಾಗಲಿ, ಸಾತ್ನೂರವರಾಗಲಿ ಯಾರಾದರೂ ಹೋಗಿದ್ರ ನಿಮ್ಮ ಹತ್ರ ಬಂದಿದ್ರ ಅರ್ಜಿ ಹಿಡ್ಕೊಂಡು ಮಾಡಿಕೊಡಿ ಅಂತ?